ಗಾಢ ನಿದ್ರೆಯಲ್ಲಿ ಎದೆಯ ಮೇಲೆ ದೆವ್ವ ಕುಳಿತಂತೆ ಭಾಸವಾಗುತ್ತದೆ. ಹೌದು, ಇದೊಂದು ವಿಚಿತ್ರ ಕಾಯಿಲೆ ಅಂತಾನೆ ಹೇಳ್ಬೋದು. ಯಾವುದಪ್ಪ ಇದು ಕಾಯಿಲೆ ಅಂತ ಹೇಳ್ತೀರಾ? ನಿದ್ರೆಯಲ್ಲಿ ಕೆಟ್ಟ ಕನಸುಗಳು ಬೀಳೋದು ಸಹಜ. ಆದರೆ ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ನಿದ್ರೆಯಿಂದ ಎಚ್ಚರವಾಗುತ್ತೆ. ದೇಹವನ್ನು ಚಲಿಸೋಕ್ಕಾಗೋದಿಲ್ಲ. ಎದೆಯ ಮೇಲೆ ಯಾರೋ ಬಂದು ಕುಳಿತಂತೆ ಅಥವಾ ಎದೆಯ ಮೇಲೆ ಭಾರವಾದ ವಸ್ತು ಇಟ್ಟಂತೆ ಭಾಸವಾಗುತ್ತದೆ. ಕಿರುಚಲು ಅಥವಾ ಕೂಗಾಡಲು ಬಯಸಿದ್ರೂ ಧ್ವನಿ ಹೊರ ಬರ್ತಾ ಇಲ್ಲ. ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಆತಂಕವಾಗ್ತಾ ಇದೆ, ನಾನು ಎಲ್ಲವನ್ನು ನೋಡ್ತಾ ಇದ್ದೇನೆ, ಬಟ್ ನನ್ನ ಕೈಲಿ ಏನೂ ಮಾಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ನಾವು ಇದನ್ನು ನಿದ್ರಾ ಪಾರ್ಶ್ವವಾಯು ಅಂತ ಹೇಳ್ತೇವೆ. ಸೈಕ್ಯಾಟ್ರಿಕ್ ವರ್ಡಲ್ಲಿ ಹೇಳೋದಾದರೆ ಸ್ಲೀಪ್ ಪ್ಯಾರಾಲಿಸಿಸ್ ಡಿಸಾರ್ಡರ್ ಅಂತ ಹೇಳ್ತೇವೆ. ವ್ಯಕ್ತಿ ನಿದ್ರೆ ಮತ್ತು ಎಚ್ಚರದ ನಡುವಿನ ಪರಿವರ್ತನಾ ಹಂತದಲ್ಲಿದ್ದಾಗ ಈ ನಿದ್ರಾ ಪಾರ್ಶ್ವವಾಯು ಸಂಭವಿಸುತ್ತದೆ. ಸಿಂಪಲ್ ಆಗಿ ಹೇಳೋದಾದರೆ ಹಸಿ ನಿದ್ರೆಯಲ್ಲಿರುವಾಗ, ಅಂದರೆ ತುಂಬ ಆಳವಾದ ನಿದ್ರೆ ಬರುವ ಮುನ್ನ ಇದು ಸಂಭವಿಸಬಹುದು. ಇಂತಹ ಪರಿಸ್ಥಿತಿಯಲ್ಲಿ